ವಚನಾನಂದ ಸ್ವಾಮೀಜಿ ಮೇಲೆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠದ ಹಣ ದುರ್ಬಳಕೆಯ ಆರೋಪಕ್ಕೆ ನಾಳೆ ತಿರುಗೇಟು ನೀಡಲಿದ್ದಾರೆ. ನಾಳೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಸಭೆ ನಡೆಯಲಿದೆ. ಮಠದ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಏನಿತ್ತು, ಈ ಆರೋಪದಲ್ಲಿ ನಾಳೆಗೆ ಸ್ಪಷ್ಟೀಕರಣವನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ. ಖರ್ಚು ವೆಚ್ಚದ ಲೆಕ್ಕವನ್ನ ಕೊಡಲಿದ್ದಾರೆ ಟ್ರಸ್ಟಿಗಳು. 20 ಕೋಟಿ ಖರ್ಚು ವೆಚ್ಚದ ಲೆಕ್ಕದ ಬಗ್ಗೆ ಕುತೂಹಲ ಮೂಡ್ತಾ ಇದೆ. ನಾಳೆಯ ಸಭೆ ಬಗ್ಗೆ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಅನ್ಯ ಸಮಾಜದವರನ್ನ ಕರೆತಂದು ಗಲಾಟೆ ಮಾಡುವಂತ ಹುನ್ನಾರ ಇದೆ. ಬೌನ್ಸರ್ಗಳಾಗಿರ್ಬೋದು ಅಥವಾ ರೌಡಿಗಳನ್ನ ಕರ್ಕೊಂಡು ಬಂದ್ರೆ ನಡೆಯಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಜನ ಎಲ್ಲದಕ್ಕೂ ಕೂಡ ಸಿದ್ಧ ಇರ್ತಾರೆ ಅಂತ ಸಂದರ್ಭ ಏನಾದ್ರೂ ಬಂದ್ರೆ ಅಂತ ಮಾಜಿ ಶಾಸಕರು ಹೇಳಿಕೆಯನ್ನ ನೀಡಿದ್ದಾರೆ. ಯಾರು ಕೂಡ ಬಳೆ ತೊಡ್ಕೊಂಡಿಲ್ಲ, ಗಟ್ಟಿಯಾಗಿದ್ದೀವಿ. ಉಮಾಪತಿಯವರಿಗೆ ನಾನು ಮನವಿ ಮಾಡ್ತೇನೆ, ಸ್ವಾಮೀಜಿ ಮೇಲೆ ಹಲ್ಲೆ ಆದ್ರೆ ನೀವೇ ಹೊಣೆ ಆಗ್ತೀರಾ ಅಂತ ಮಾಜಿ ಶಾಸಕರು ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಈ ರೀತಿ ಹೇಳಿಕೆಯನ್ನ ನೀಡಿರುವಂತದ್ದು. ನಾಳೆ ನಡೆಯಲಿರುವಂತಹ ಸಭೆಯಲ್ಲಿ ಯಾವುದೇ ರೀತಿ ಗಲಾಟೆ ಗದ್ದಲಗಳಾಗ್ಲಿ ಅಥವಾ ಏನಾದ್ರೂ ಸ್ವಾಮೀಜಿ ಮೇಲೆ ಅಟ್ಯಾಕ್ ಆದ್ರೆ ನೀವೇ ಜವಾಬ್ದಾರಿ ಅಂತ ಗುಡುಗಿದ್ದಾರೆ ಮಾಜಿ ಶಾಸಕರು. ನಾವು ಎಲ್ಲರೂ ಅಲ್ಲಿ ಹೋಗ್ತೇವೆ, ನಾವೇನು ಯಾರು ಹೋಗಲ್ಲ ಅಂತ ಹೇಳಲ್ಲ, ಹೋಗ್ತೇವೆ. ನಾವು ಈಗ ತಮ್ಮ ಗಮನಕ್ಕೆ ಇಷ್ಟವರೆಗೆ ಅಂತಂದ್ವಲ್ಲ, ಈ ಎಲ್ಲ ವಿಷಯವನ್ನು ಅವ್ರ ಗಮನಕ್ಕೆ ತರ್ತೇವೆ. ನಮ್ಮ ಲೆಕ್ಕ ಸಮಿತಿ ಚಳವಳಿಗೆ ಮನವಿಗೆ ಸ್ಪಂದಿಸಿ ಯಾವುದೇ ಅಹಿತಕರ ಘಟನೆಗಳು ನಡೀಲಾರ್ದಂಗೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಗುರುತರವಾದ ಜವಾಬ್ದಾರಿಯನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಸಮಾಧಾನದಿಂದ ಕುತ್ಕೊಂಡು ಒಂದು ಕಾಲಾವಕಾಶ ಕೊಟ್ಕೊಂಡು ಮುಂದೂಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಅದರಿಂದ ಅವರಿಗೆ ಎಫೆಕ್ಟ್ ಹೊರತು ನಮಗೇನಿಲ್ಲ. ಅವ್ಯವಹಾರ ಸುಮಾರು 20-25 ಕೋಟಿ ಹತ್ತತ್ರ ಅವ್ಯವಹಾರನೇ ಆಗೈತಿ. ಅವ್ರು ಕೊಟ್ಟಿರೋದ 27 ಕೋಟಿ ಲೆಕ್ಕ ಮೌಖಿಕವಾಗಿ ಕೊಟ್ಟಿರೋದು. ಹಾಂ, ಸರ್ಕಾರದ ಅನುದಾನ ಸೇರಿ ಕರೆಕ್ಟ್ 13 ಕೋಟಿ ಸರ್ಕಾರದ ಅನುದಾನ. ಆ ಸರ್ಕಾರದ ಅನುದಾನ ಸೇರಿ 27 ಕೋಟಿ ಲೆಕ್ಕ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಪೊಲೀಸ್ ಇಲಾಖೆಗೆ ನಾವೀಗಾಗಲೇ ಪತ್ರ ಕೊಟ್ಟಿದ್ದೀವಿ. ಸಮಾಜ ಬಾಂಧವರು ಅಷ್ಟೇ ನಾಳೆ ಬರಬೇಕು. ಅನ್ಯ ಸಮಾಜದವ್ರನ್ನ ಕರ್ಕೊಂಡು ಬಂದು ಗಲಾಟೆ ಮಾಡಬೇಕು ಅಂತ ಹುನ್ನಾರ ನಡೆಸಿದ್ದಾರೆ. ನಾಳೆ ಯಾರೇ ಬರಲಿ, ಸಮಾಜ ಬಾಂಧವರು ದೇಣಿಗೆ ಕೊಟ್ಟವರಾಗಲಿ, ಹೋರಾಟ ಮಾಡಿದವರಾಗಲಿ, ಮತ್ತೊಬ್ಬರಾಗಲಿ. ಆದರೆ ಈ ಬೌನ್ಸರ್ಸ್ ಕರ್ಕೊಂಬಂದೆ, ರೌಡಿಗಳು ಕರ್ಕೊಂಬಂದೆ, ಅಯ್ಯೋ ರಾಮನೇ, ಇವರೆಲ್ಲ ಕಣಿಗೆ ಮುಂದೆ ಯಾವ ಬೌನ್ಸರ್ಸು ನಡೆಯೋದಿಲ್ಲ, ಯಾವ ರೌಡಿಗಳು ನಡೆಯೋದಿಲ್ಲ. ಇವತ್ತು ನೀವು ಬೌನ್ಸರ್ಸ್ ಕರ್ಕೊಂಬಂದು ಮತ್ತೊಂದು ಮುಗಿದೊಂದು ಮಾಡಬೇಕು ಅಂತ ಏನು ಚಿಂತನೆ ಮಾಡಿದ್ದೀರಿ, ಇದನ್ನು ಅಲ್ಲಿಗೆ ಕೈ ಬಿಡಬೇಕು. ಸಂದರ್ಭ ಬಂದರೆ ಜನ ಎಲ್ಲದಕ್ಕೂ ಸಿದ್ಧರಿರ್ತಾರೆ. ನಾವು ಕಣಿಗೆ ಎಲ್ಲ ಆ ಗಟ್ಟಿತನ ಇದೆ ಅಂತ ಹೇಳ್ತಾ ಇರೋದು. ಯಾರೇನು ಬಳೆ ತೊಟ್ಕೊಂಡಿಲ್ಲ, ಗಟ್ಟಿಯಾಗೇ ಇದೆ ಸಮಾಜ. ಖಂಡಿತವಾಗಿ ನಾಳೆ ನಡೀತಕ್ಕಂಥ ಏನು ಸಭೆ, ನಾನು ಗೌರವಪೂರ್ವಕವಾಗಿ ಉಮಾಪತಿಯವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲರ ಪರವಾಗಿ ಅವಸರದ ಲೆಕ್ಕ ಕೊಡೋದನ್ನು ನಿಲ್ಲಿಸ್ರಿ. ಸ್ವಾಮೀಜಿಗಳ ಮೇಲೆ ಏನಾದರೂ ಅಲ್ಲೇ ಆದರೆ ಅದು ನೀವೇ ಹೊಣೆಗಾರರಾಗ್ತೀರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಹರಿಹರ ಪಂಚಮಸಾಲಿ ಪೀಠದ ಈ ವಿವಾದ ನಾಳೆ ನಡೆಯುವಂತಹ ಸಭೆಯಿಂದ ಒಂದು ಸ್ಪಷ್ಟೀಕರಣ ಸಿಗೋ ಸಾಧ್ಯತೆ ಇದೆಯಾ, ಅಥವಾ ಈ ವಿವಾದ ಮತ್ತಷ್ಟು ತೀವ್ರ ಸ್ವರೂಪ ಪಡೆಯೋ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಎಸ್ ಚೈತ್ರ, ಏನು ಈ ಪಂಚಮಸಾಲಿ ವೀರಶೈವ ಪೀಠದಲ್ಲಿ ಸಾಕಷ್ಟು ಹಗರಣ ಆಗಿದೆ ಅಂತ ಸಾಕಷ್ಟು ಕಳೆದ 1 ತಿಂಗಳಿಂದ ಕೂಡ ಲೆಕ್ಕ ಕೊಡಿ ಅಂತೇಳಿ ಕೆಲವೊಂದಿಷ್ಟು ಭಕ್ತರು ಕೂಡ, ಅದರಲ್ಲಿ ಶಾಸಕರು, ಮಾಜಿ ಶಾಸಕರು ಕೂಡ ಇರುವಂತದ್ದು. ಅದರಲ್ಲಿ ಏನು ಲೆಕ್ಕ ಕೊಡಿ ಚಳುವಳಿ ಅಭಿಯಾನದಲ್ಲಿ ಈ ಸಾಕಷ್ಟು 1 ತಿಂಗಳಿಂದ ಕೂಡ ಕೇಳಿದ್ರು ಕೂಡ
ಅವರು ಬಂದಾಗ ಇವ್ರು ಬರ್ತಾ ಇರಲ್ಲ, ಭಕ್ತರು ಬಂದಾಗ ಟ್ರಸ್ಟಿಗಳು ಬರ್ತಾ ಇರಲ್ಲ. ಈಗ ನಾಳೆ ಟ್ರಸ್ಟಿಗಳೇ ಲೆಕ್ಕ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ನಾಳೆ ಮಠದಲ್ಲೇ ಬಂದು ನಾವು ಲೆಕ್ಕವನ್ನ ಕೊಡ್ತೀವಿ ಅಂತೇಳಿ ಟ್ರಸ್ಟಿ ಅವರು ಈಗ ಮುಂದೆ ಬಂದಿರುವಂತದ್ದು. ಆದ್ರೆ ಈ ಭಕ್ತರು ಮತ್ತೆ ಈ ಮಾಜಿ ಶಾಸಕರುಗಳು ಕೆಲವರು ಏನಿದ್ದಾರೆ, ಇವರು ಈಗ ನಿಮ್ಮ ಲೆಕ್ಕವನ್ನ ನಾವು ಒಪ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಹಣ, ಕೋಟ್ಯಾಂತರ ರೂಪಾಯಿ ಹಣ ಸರ್ಕಾರದಿಂದ ಕೂಡ ಬಂದಿದೆ. ಅದಲ್ಲದೆ ಕೂಡ ಭಕ್ತರು ಕೂಡ ಏನು ದವಸ ಧಾನ್ಯಗಳಿರ್ಬೋದು, ಬಂಗಾರ ಇರ್ಬೋದು, ಇನ್ನಿತರ ವಸ್ತುಗಳ ಮುಖಾಂತರ ದಾನ ರೂಪದಲ್ಲಿ ಕೊಟ್ಟಿರುತ್ತಾರೆ. ಆದ್ರೆ ಈ ಕೊಟ್ಟಿರುವಂತಹ ಲೆಕ್ಕ ಸಂಪೂರ್ಣವಾಗಿ ಪಕ್ಕಾ ಇದ್ರೆ ಮಾತ್ರ ನೀವು ಬರಬೇಕು ಅಂತ ಈಗ ಸದ್ಯಕ್ಕೆ ಇವರು ಭಕ್ತರು ಕಡೆ ಅಂತವ್ರು ಹೇಳ್ತಿರುವಂತದ್ದು, ಲೆಕ್ಕ ಕೊಡಿ ಚಳುವಳಿಯವರು. ಆದ್ರೆ ಎಲ್ಲೋ ಒಂದ್ ಕಡೆ ಅವರು ನಾವೆಲ್ಲ ಕೂಡ ಲೆಕ್ಕ ಸರಿಯಾಗಿದೆ ಅಂತೇಳಿ ಟ್ರಸ್ಟಿ ಅವರು ಹೇಳ್ತಾ ಇರುವಂತದ್ದು. ಆದ್ರೆ ಇನ್ನು ಇವರು ಏನೋ ಈಗಾಗಲೇ ಕಲೆ ಹಾಕಿರುವಂತೆ ಒಂದಿಷ್ಟು ಸಾಕಷ್ಟು ಒಂದು 20 ಕೋಟಿಗೂ ಅಧಿಕ ಇನ್ನೂ ಹಣ ಬಿಟ್ಟು ಹೋಗಿದೆ, ಅದು ಕೂಡ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಇವರು ಯಾವ್ದೋ ಒಂದು ಕಾಟಾಚಾರದ ಲೆಕ್ಕವನ್ನ ನಮಗೆ ಒಪ್ಪಿಸ್ಲಿಕ್ಕೆ ಬರ್ತಾ ಇದಾರೆ. ಆದ್ರೆ ಇದು ಆಗೋದಿಲ್ಲ. ಇನ್ನೂ ಬೇಕಾದ್ರೆ 2-3 ತಿಂಗಳ ಕಾಲ ಸಮಯವನ್ನು ತೆಗೆದುಕೊಳ್ಳಿ, ಸಂಪೂರ್ಣವಾದ ಲೆಕ್ಕವನ್ನ ಕೊಟ್ರೆ ಮಾತ್ರ ತಗೊಳ್ತೀವಿ ಅಂತ ಹೇಳಿ ಈಗ ಏನು ಲೆಕ್ಕ ಕೊಡಿ ಚಳುವಳಿ ಹೋರಾಟ ಮಾಡಿದ್ರು ಸಮಿತಿಯವರು, ಭಕ್ತರು ಈಗ ಹೇಳ್ತಿರುವಂತದ್ದು. ಆದ್ರೆ ಇದು ಬೆನ್ನಲ್ಲೇ ಈಗ ಏನು ಟ್ರಸ್ಟಿ ಅಧ್ಯಕ್ಷರು ಏನಿದ್ರು ಅವರು ಈಗ ಸದ್ಯ ಏನು ಟ್ರಸ್ಟಿಯಲ್ಲಿರ್ತಕ್ಕಂತಹ 3 ಜನರನ್ನ ಇವತ್ತು ಉಚ್ಚಾಟನೆ ಮಾಡಿರುವಂತದ್ದು. ಏನು ಉಮಾಪತಿ ಇರ್ಬೋದು, ಚಂದ್ರಶೇಖರ್ ಪೂಜಾರಿ, ಜ್ಯೋತಿ ಮಿರ್ಜಾ, ಏನು 3 ಜನ ಇವರು ಕೂಡ ನಾಳೆ ಲೆಕ್ಕ ಕೊಡ್ಬೇಕಾಗಿತ್ತು, ಅಂತವ್ರನ್ನ ಇವತ್ತು ಏನು ಉಚ್ಚಾಟನೆ ಮಾಡಿದ್ದಾರೆ. ಈಗ ಸಾಕಷ್ಟು ಕುತೂಹಲ ಕೆರಳಿಸುವಂತದ್ದು. ಯಾಕಂದ್ರೆ ಈಗ ನಾಳೆ ಲೆಕ್ಕ ಕೊಡಕ್ ಬರುವಂತವ್ರನ್ನ ಈಗ ಉಚ್ಚಾಟನೆ ಮಾಡಿರೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಏನು ಇವರೆಲ್ಲರೂ ಕೂಡ ಲೆಕ್ಕ ಕೊಡ್ಲಿಕ್ಕೆ ನಾಳೆ ಒಂದ್ ವೇಳೆ ಅಹಿತಕರ ಘಟನೆ ಆಗ್ಬೋದು ಅನ್ನೋ ಮುನ್ನೆಚ್ಚರಿಕೆ ಕ್ರಮವಾಗಿ ಬೌನ್ಸರ್ಸ್ ಕರ್ಕೊಂಡ್ ಬರ್ತೀವಿ ಅಂತ ಈಗಾಗಲೇ ಏನು ಕೆಲವೊಂದ್ ಕಡೆ ಮಾಹಿತಿ ಹೇಳಿದ್ದಾರೆ. ಹಾಗಾಗಿ ಏನು ಒಂದು ವೇಳೆ ಏನಾದ್ರು ಬೌನ್ಸರ್ಸ್ ಬಂದ್ರೆ ಅಲ್ಲಿ ನಾವು ಸುಮ್ಮನಿರೋದಿಲ್ಲ ಅಂತ ಹೇಳಿ ಚಳುವಳಿ ಅವರು ಒಂದು ಪಟ್ಟಿಡಿರುವಂತದ್ದು. ಒಂದು ವೇಳೆ ನೀವೇನಾದ್ರೂ ಬೌನ್ಸರ್ಸ್ ಅಥವಾ ಟ್ರಸ್ಟಿಗಳನ್ನ ಬಿಟ್ಟು ಅಥವಾ ಮಠದ ಭಕ್ತರನ್ನ ಬಿಟ್ಟು ಬೇರೆ ಯಾರಾದ್ರೂ ಹೊರಗಡೆಯಿಂದ ಬಂದ್ರೆ ನಾವು ಸಹಿಸೋದಿಲ್ಲ ಅನ್ನೋ ಮಾತನ್ನ ಈಗ ಭಕ್ತರು ಹೇಳ್ತಿರುವಂತದ್ದು. ಅದಲ್ಲೇ ಕೂಡ ಏನು ಸ್ವಾಮೀಜಿಯನ್ನ ನಾಳೆ ಒಂದು ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಏನು ಟ್ರಸ್ಟಿ ಅವರು ಒಂದು ಪಟ್ಟಿಡಿದ್ರು, ನಾಳೆ ಒಂದು ವೇಳೆ ಹೋಗದೇ ಇದ್ರೆ ಹೊರ ಹಾಕ್ತಿವಿ ಕತ್ತಿಡಿದು ಅಂತ ಕೂಡ ಹೇಳಿದ್ರು. ಹಾಗಾಗಿ ಒಂದು ವೇಳೆ ಸ್ವಾಮೀಜಿಯನ್ನೇನಾದ್ರೂ ಮುಟ್ಟಿದ್ರೆ ಮುಂದಿನ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ ಈಗ ಎಚ್ಚರಿಕೆಯನ್ನ ಟ್ರಸ್ಟಿ ಅವರಿಗೆ ಈಗ ಏನು ಲೆಕ್ಕ ಕೊಡಿ ಚಳುವಳಿಯವರು ಈಗ ಒಂದು ಹಾಕಿರುವಂತದ್ದು. ಹೀಗಾಗಿ ಸಾಕಷ್ಟು ನಾಳೆ ಏನು ಲೆಕ್ಕ ಕೊಡುವಂತ ಏನು ಕಾರ್ಯಕ್ರಮ ಇದೆ, ಇದರಲ್ಲಿ ಸಾಕಷ್ಟು ಒಂದು ಬೆಳವಣಿಗೆ ಆಗುವ ಸಾಧ್ಯತೆಗಳು ಎಲ್ಲ ಇದೆ. ಚೈತ್ರ, ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ.